ಸಂಗೀತ ನಿರ್ದೇಶಕರಾದಂತಹ ರವಿ ಬಸ್ರೂರ್ ಸರ್ ಹಾಗೂ ಭೈರತಿ ರಣಗಲ್ ಚಿತ್ರದ ನಿರ್ದೇಶಕರಾದಂತಹ ನರ್ತನರನ್ನು ವೆಲ್ಕಮ್ ಮಾಡೋಣ. ಬರ್ಲಿ ಚಪ್ಪಾಳೆ. ಅವರು ಕಣ್ಣಲ್ಲೇ ಮಾತಾಡ್ತಾರೆ. ನಮ್ಮ ಭೈರತಿ ರಣಗಲ್ನ DOP ನವೀನ್ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅದಕ್ಕಿಂತ ಮುಂಚೆ ರವಿ ಬಸ್ರೂರ್ ಸರ್ ಹಾಡು ಕೇಳ್ತಾ ಇದ್ರೇನೆ ಮೈ ಜುಮ್ ಅನ್ನತ್ತೆ. ಥ್ಯಾಂಕ್ಸ್ ಟು ಯು ಸರ್, ಆ ಹಾಡನ್ನ ಕೊಟ್ಟಿದ್ದಕ್ಕೆ, ಆ ಹಾಡಿಗೆ ಬೇಕಾಗಿರೋಂಥ ಪವರನ್ನು ಶಿವಣ್ಣ ತುಂಬಿಸಿದ್ದಾರೆ. ಅವ್ರನ್ನ ಎಣಿಸ್ಕೊಂಡ್ರೆ ಬರುತ್ತದು ಅಲ್ವಾ? ಮತ್ತೇನು ಮಾಡೋದು ಬೇಡ. ಇಲ್ಲಿ ಒಂದು ಮಿರಾಕಲ್ ಏನಂದ್ರೆ, ಕೆಲವು ವರ್ಷಗಳ ಹಿಂದೆ ಆಯ್ತಾ, ನಮ್ಮ ಸಾಸ್ತಾನದಲ್ಲಿ ನಂದ ಅಂತ ಒಂದು ಥಿಯೇಟ್ರ್ ಇದೆ, ಅಲ್ಲೊಂದು ಸಿನಿಮಾ ರಿಲೀಸ್ ಆಗುತ್ತೆ. ಆ ಸಿನಿಮಾ ಬೆಳಿಗ್ಗೆ ಅಲ್ಲಿ ಶೋ ನೋಡ್ತೀನಿ, ಮತ್ತು ಆಮೇಲೆ ಕೋಟೇಶ್ವರಕ್ಕೆ ಬರ್ತೀನಿ, ಕೋಟೇಶ್ವರದಲ್ಲಿ ಮತ್ತೆ ನಾನು ಮಧ್ಯಾಹ್ನ ಶೋ ನೋಡ್ತೀನಿ. ಈ ಥರ ಕಂಟಿನ್ಯೂಸ್ 10 ದಿನ ನೋಡಿದ್ದೀನಿ ಸಿನಿಮಾ. ಜನ್ಮದ ಜೋಡಿ ಆ ಸಿನಿಮಾ ನೋಡ್ದವಾಗೆಲ್ಲ ಮಿರಾಕಲ್ ಏನು ಗೊತ್ತಾ, ಅವತ್ತು ಅನ್ಕೊಂಡಿರ್ಲಿಲ್ಲ ಇಲ್ಲಿ ಬರ್ತೀನಂತ, ಅವ್ರಿಗೆ ಮ್ಯೂಸಿಕ್ ಕೊಡ್ತೀನಂತ. ಇನ್ನೊಂದು ಮಿರಾಕಲ್ ಹೇಳ, ಆ ದಿನ ಆ ಸಿನಿಮಾ ನನ್ಗೆ ಗೊತ್ತಿದ್ದಂಗೆ 200 ಡೇಸ್ ಓಡಿತ್ತು. ಅದೇ ಡೇಟಿಗೆ ರಿಲೀಸ್ ಆಗ್ತಾ ಇರೋದು. ನವೆಂಬರ್ 15, 1996 ಜನ್ಮದ ಜೋಡಿ. ಇಲ್ಲ, ಪ್ರತಿ ಸೀನಲ್ಲೂ ಎಸ್ಪೆಷಲಿ ಈ ಸಿನಿಮಾ ಒಂದು ಕಲ್ಟ್ ಸಿನಿಮಾ. ಇದು ಟಿಪಿಕಲ್ ಸಿನಿಮಾ ಥರ ಈ ಸಿನಿಮಾ ಇಲ್ಲ. ನಿಮ್ಮ ನೋಡೋ ದೃಷ್ಟಿಕೋನದಿಂದ ಹಿಡಿದು ಸೌಂಡಿಂದ ಹಿಡಿದು ಎಲ್ಲದೂ ತುಂಬ ವೆರೈಟಿ ಇದೆ. ಎಸ್ಪೆಷಲಿ ಥ್ಯಾಂಕ್ಸ್ ಟು ಡೈರೆಕ್ಟ್ರು. ಯಾಕಂದರೆ ಅವರು ಕೆಲಸ ತೆಗೆಸೋ ರೀತಿ ಇದೆ, ಅದು ಆ ಟೈಮಿಗೆ ಒಂದು ಸ್ವಲ್ಪ ಅನಿಸುತ್ತೆ. ಬಟ್ ಅದು ಸ್ಕ್ರೀನಲ್ಲಿ ಬಂದಾದಮೇಲೆ ಒಂದು ಬೇರೆ ಥರದ ವೈಬು, ಅದು ಅವ್ರದ್ದು ಏನು ಅವ್ರೊಳಗಡೆ ಇರುವಂಥ ಸ್ಟ್ರೆಂತು. ತುಂಬ ಪೇಷನ್ಸ್ ಇದೆ ಮನುಷ್ಯಂಗೆ. ಆ ಪೇಷನ್ಸಿಗೆ ಈ ಔಟ್ಪುಟ್ ಸಿಗೋದಕ್ಕೆ ಆ ಪೇಷನ್ಸೇ ಕಾರಣ. ಅಂದರೆ ಆ ಕೆಲಸ ಆಗೋ ತನಕನೂ ಅವರು ಬಿಡಲ್ಲ, ಅದಂತೂ ಗ್ಯಾರಂಟಿ. ಶಿವಣ್ಣ ಥ್ಯಾಂಕ್ಸ್, ಗೀತಕ್ಕ ತುಂಬ ಥ್ಯಾಂಕ್ಸ್. ಅಂದರೆ ಎಸ್ಪೆಷಲಿ ಈ ಸಿನಿಮಾ ನನ್ನ ಎಲ್ಲ ಇಲ್ಲಿ ತನಕ ಮಾಡೋ ಸಿನಿಮಾ ಕ್ಯಾಟಗರಿಯಲ್ಲಿ ಒಂದು ಬೇರೆ ಥರದ ಸಿನಿಮಾ ಅಂತ ನನಗೆ ಕೆಲಸ ಮಾಡ್ತಾನೆ ನಮ್ಗೆ ಅನಿಸ್ತಾ ಇತ್ತು. ಅದು ನಿನ್ನೆ ರಾತ್ರಿ ಮುಗಿಸಿ ಔಟ್ ಕೊಟ್ಟು ಬರೋ ತನಕನೂ ಆ ಒಂದು ವೈಬ್ ಇದೆಯಲ್ಲ, ಎಸ್ಪೆಷಲಿ ಇಂಟ್ರೋಲ್ ಬ್ಲಾಕ್ ಹರಿದೋಗುತ್ತೆ ಸ್ಕ್ರೀನು. ಆ ಮಟ್ಟಕ್ಕೆ ಇಂಟ್ರೋಲ್ ಬ್ಲಾಕ್ ಇದೆ. ಕ್ಲೈಮ್ಯಾಕ್ಸಲ್ಲಿ ಒಂದು ಡಿಫ್ರೆಂಟ್ ಐಡಿಯಾನ ಲಾಸ್ಟ್ ನಿನ್ನೆ ನೈಟಲ್ಲಿ ತಲೆ ಓಡಿಸಿದ್ರು ಡೈರೆಕ್ಟ್ರು, ಇದನ್ನು ಹಿಂಗೆ ಮಾಡೋಣ ಅಂತ. ಅದು ಅಷ್ಟೇ ಹಬ್ಬ ಅವರ ಅಭಿಮಾನಿಗಳಿಗೆ, ಅದರಲ್ಲಿ ನಾನು ಒಬ್ಬ. ತುಂಬ ಖುಷಿ ಆಗುತ್ತೆ ಈ ಥರ ಒಂದು ವೈಬ್. ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈಗ ನರ್ತನ್ ಸರ್, ಇದೊಂಥರ ಹೆಂಗೆ ಅಂದರೆ ಒಬ್ಬ ತಾಯಿಗೆ ಮಗುಗೆ ಜನ್ಮ ಕೊಡೋದು ಹೇಗಿರುತ್ತೋ ಎಲ್ರಿಗೂ ನಮಸ್ಕಾರ. ನಾನು ಆಲ್ರೆಡಿ ಪ್ರೀ ರಿಲೀಸ್ ಇವೆಂಟಲ್ಲಿ ಎಲ್ಲರ ಬಗ್ಗೆ ಮಾತಾಡ್ಬಿಟ್ಟಿದ್ದೀನಿ. ಒಂದು 5 ನಿಮಿಷ ಅಣ್ಣ ಪ್ಲೀಸ್, 5 ನಿಮಿಷ. ಸೊ ಎಲ್ಲರ ಬಗ್ಗೆ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಇವತ್ತು ಪ್ರೀ ರಿಲೀಸ್ ಇವೆಂಟ್ ಬಿಟ್ಟು ತುಂಬ ಜನ ಇಲ್ಲಿ ಬಂದಿದ್ದಾರೆ. ಫಸ್ಟ್ ಆಫ್ ಆಲ್ ಶಕ್ತಿಧಾಮ ಮಕ್ಕಳಿಗೆ ಒಳ್ಳೇದಾಗಬೇಕು. ವೆಬ್ಸೈಟ್ ಲಾಂಚ್ ಮಾಡಿದ್ರು. ಆ್ಯಂಡ್ ಅಭಿಮಾನಿಗಳು ಇವತ್ತು ಜಾಸ್ತಿ ಸೇರಿದ್ದಾರೆ. ಶಿವಣ್ಣ ಅಭಿಮಾನಿಗಳಿಗೆ ಥ್ಯಾಂಕ್ ಯು ವೆರಿ ಮಚ್. ಮೀಡಿಯಾದವ್ರಿಗೆ ಆ್ಯಂಡ್ ಶ್ರೀಕಾಂತ್ ಸರ್ಗೆ, ಸುಧೀರ್ ಸರ್ಗೆ, ನಮ್ಮ ಡಿಸ್ಟ್ರಿಬ್ಯೂಟರ್ಗೆ ಒಳ್ಳೇದಾಗಬೇಕು. ಜಗದೀಶ್ ಫಿಲಿಮ್ಸ್ ಅವ್ರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ನಮ್ಮ ಎಲ್ಲ ಕ್ಯಾಸ್ಟ್ ಆ್ಯಂಡ್ ಕ್ರೂ ಟೆಕ್ನಿಷಿಯನ್ಸು ಎಲ್ಲರ ಬಗ್ಗೆ ಮಾತಾಡಿದ್ದೀನಿ. ಜಗದೀಶ್ ಅವರೇ, ಐ ಥಿಂಕ್ ಐ ಹೋಪ್ ನಿಮ್ಗೆ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಫಾರ್ ಡಿಸ್ಟ್ರಿಬ್ಯೂಟಿಂಗ್ ದ ಭೈರತಿ ರಣಗಲ್. ಆ್ಯಂಡ್ ಇಲ್ಲಿ ಲೆಫ್ಟು, ರೈಟು, ಬ್ಯಾಕು, ಫ್ರಂಟು ಎಲ್ಲ ಶಿವಣ್ಣ ಇದ್ದಾರೆ. ಆ ಕಣ್ಣಲ್ಲಿ ಒಂದು ಪವರ್ ಇದೆ, ಅದು ಇಡೀ ಕರ್ನಾಟಕಕ್ಕಲ್ಲ ಇಂಡಿಯಾಗೆ ಬೆಳಕು ಕೊಡ್ಬೋದು, ಅಷ್ಟು ಪವರ್ ಇದೆ. ಸೊ ನಾವು ಬರೀ ಒಂದು ಪೇಪರಲ್ಲಿ ಬರ್ಕೊತೀವಿ, ಅದನ್ನು ಸೂಪರಾಗಿ ಮಾಡೋದು ಶಿವಣ್ಣ. ಇಷ್ಟು ಲೆವೆಲ್ಗೆ ಬಂದಿದೆ ಅಂದರೆ ಅದು ಓನ್ಲಿ ಶಿವಣ್ಣ ಇದ್ದ. ನನಗೆ ಆವಾಗಿಂದ ಕುತ್ಕೊಂಡು ನೋಡ್ತಾ ಇದ್ದೆ, ಅಲ್ಲೊಂದು ಡ್ರೆಸ್ ಇದೆ, ಕ್ಯಾಶುವಲ್ ಡ್ರೆಸ್ಸು, ಅದರಲ್ಲೂ ಸೂಪರ್ ಆಗಿದ್ದಾರೆ. ರಾಯಲ್ ಡ್ರೆಸ್ಸು, ಅದರಲ್ಲೂ ಸೂಪರ್ ಆಗಿದ್ದಾರೆ. ಇಲ್ಲಿ ಕೂತಿದ್ದಾರೆ, ಇಲ್ಲಿ ಎವರ್ಗ್ರೀನ್ ಆಗಿದ್ದಾರೆ. ಸೊ ಅಲ್ಲೊಂದು ಡ್ರೆಸ್ಸಲ್ಲಿ ಇದ್ದಾರೆ, ಅಲ್ಲಿ ಸೂಪರ್ ಆಗಿದ್ದಾರೆ. ಶಿವಣ್ಣ ಥ್ಯಾಂಕ್ ಯು. ಇಲ್ಲಿ ಓಪನಿಂಗಲ್ಲಿ ಒಂದು ಸೀನಲ್ಲಿ ಒಂದು ಡೈಲಾಗ್ ಬರುತ್ತೆ. ಓಪನಿಂಗ್ ಸೀನಲ್ಲಿ ಒಬ್ಬ ಜೈಲ್ ಮುಂದೆ ಅಣ್ಣ ಹೇಳಿ ಅಣ್ಣ. ಓಕೆ 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 ಇಲ್ಲಿ ಓಪನಿಂಗ್ ಸೀನಲ್ಲಿ ಜೈಲ್ ಮುಂದೆ ಒಬ್ಬ ನಿಂತಿರ್ತಾನೆ. ಶಿವಣ್ಣ ಮಫ್ತಿಯಲ್ಲಿ ಅರೆಸ್ಟ್ ಆಗಿರ್ತಾರೆ, ಜೈಲಲ್ಲಿ ಇರ್ತಾರೆ ಶಿವಣ್ಣ. ಓಪನಿಂಗ್ ಸೀನಲ್ಲಿ ಜನ ಎಲ್ಲ ಫುಲ್ಲು ಶಿವಣ್ಣ ನೋಡಕ್ ಬಂದಿರ್ತಾರೆ.
ಅದರಲ್ಲಿ ಒಬ್ಬ ಎದೆ ಮೇಲೆ ಟ್ಯಾಟೋ ಹಾಕೊಂಡಿರ್ತಾನೆ ಭೈರತಿ ರಣಗಲ್ ಅಂತ. ಪೊಲೀಸ್ ಬಂದು ಗನ್ ಇಡ್ತಾನೆ. ಸೊ ಪಕ್ಕದಲ್ಲಿ ಬಂದು ಇಲ್ಲ ಅವ್ನು ಏನು ಮಾಡಬೇಡ ಅಂತಾನೆ. ಸರ್ ಎದೆ ಮೇಲೆ ಟ್ಯಾಟೋ ನೋಡಿ ಭಯ ಪಡ್ಬೇಕಾ ಅಂತಾನೆ. ಅವ್ನು ಹೇಳ್ತಾನೆ ಎದೆ ಮೇಲೆ ಮಾತ್ರ ಅಲ್ಲ ಎದೆ ಒಳಗಡೆ ಇದ್ದಾರೆ ಅಂತ. ಆ ಥರ ತುಂಬ ಜನ ಇಲ್ಲಿದ್ದೀರಾ ಎದೆ ಒಳಗಡೆ ಇಟ್ಕೊಂಡಿರೋರು. ಎಲ್ಲರೂ ಬಂದು November 15ಗೆ ಸಿನಿಮಾ ನೋಡಬೇಕು, ನಮ್ಮನ್ನು ಹರಿಸ್ಬೇಕು. ಥ್ಯಾಂಕ್ ಯು ಮೈ ಹೋಲ್ ಟೀಮ್, ಮೈ ಆಕ್ಟರ್ಸ್, ಮೈ ಪ್ರೊಡ್ಯೂಸರ್ ಗೀತಕ್ಕ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ಶಿವಣ್ಣ ಆ್ಯಂಡ್ ಯಾರಾದರೂ ಹೆಸರು ಬರ್ತಿದ್ರೆ ಐ ಆಮ್ ಸೋ ಸಾರಿ. ನಾನು ಸ್ವಲ್ಪ ರಿಸಲ್ಟ್ಗೆ ವೇಟ್ ಮಾಡ್ತಾ ಇದ್ದೀನಿ. ಎಫರ್ಟ್ ಹಾಕಿದ್ದೀವಿ, ರಿಸಲ್ಟ್ ನೀವು ಕೊಡಬೇಕು. ಥ್ಯಾಂಕ್ ಯು ವೆರಿ ಮಚ್. ಸರ್ ಒಳ್ಳೆ ಮರ್ಯಾದೆ ಕೊಟ್ರಿ, ಥ್ಯಾಂಕ್ ಯು. ಅಲ್ಲ ಕುಡಿ ಸರ್ ಮೈಕು. ಇವಾಗ ಭೈರತಿ ರಣಗಲ್ ಟೈಟಲ್ ಟ್ರ್ಯಾಕನ್ನು ಬರೆದಂತಹ ಲಿರಿಕ್ ರೈಟರು ಕಿನ್ನಾಳ್ ಅವರಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಪ್ಲೀಸ್ ಬರಬೇಕು ಕಿನ್ನಾಳ್ ಸರ್ ಅವರು. ಸಾಯಿ ಸರ್ ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸಾಕಾಗಿದೆ ಸರ್ ಹಾಡು. ಥ್ಯಾಂಕ್ ಯು ಸೋ ಮಚ್ ಈ ಹಾಡನ್ನು ಕೊಟ್ಟಿದ್ದಕ್ಕೆ. ಆ್ಯಂಡ್ ಇವತ್ತಿನ ಸಂಜೆಯ ಈ ಕಾರ್ಯಕ್ರಮದ ಮುಖ್ಯ ಆಕರ್ಷಣೆ ನವೀನ್ ಸರ್ ಒಂದೆರಡು ಮಾತನಾಡ್ತಾರೆ. ಆ್ಯಂಡ್ ಸಾರಿ, ಹಾಸ್ಟೆಲ್ ಹುಡುಗರು ಟೀಮು, ನಮ್ಮ ವರುಣ್ ಅವ್ರ ಟೀಮು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಡೈರೆಕ್ಟ್ರೆ ಮೈಕೆ ಕಿತ್ಕೊಂಡ್ಬಿಟ್ರೆ ಅದಕ್ಕೆ ಅವ್ರು ಮಾತಾಡಲ್ಲ ಅಂತಾರೆ ನೋಡಿ. ಸರ್ ನೀವೇ ಮೇನ್ ಸರ್. ಏನು ಹೇಳ್ಬೇಕಾ? ಎಲ್ರಿಗಿಂತ ಮುಂಚೆ ಚಿತ್ರವನ್ನು ಎಡಿಟರು ಎಲ್ರಿಗಿಂತ ಮುಂಚೆ ನೀವೇ ನೋಡಿರ್ತಾರೆ ಕ್ಯಾಮ್ರಾದಲ್ಲಿ ಈ ಫಿಲ್ಮು. ಸೊ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಸರ್? ಶಿವಣ್ಣ ಒನ್ ಮ್ಯಾನ್ ಶೋ, ಹಾಂ, ಗೀತಕ್ಕ ಏಂಜಲ್ಸ್ ಫಾರ್ ಎವರ್ ಫ್ರೈಡೇಗೆ. ಥ್ಯಾಂಕ್ ಯು. ಶಿವಣ್ಣ ಒನ್ ಮ್ಯಾನ್ ಶೋ, ಗೀತಕ್ಕ ಏಂಜಲ್ಸ್ ಫಾರ್ ಎವರ್. ಎಲ್ರ ಥರ ಇವರು ವೆಯ್ಟ್ ಮಾಡ್ತಿದ್ದಾರೆ. ಅಲ್ಲ ನೀವು ಆಮೇಲೆ ನನ್ನ ಹತ್ರ ಹಂಗೆ ಬಂದ್ಬಿಟ್ಟು ಮೆತ್ತು ಸೀಕ್ರೆಟಾಗಿ ಮಾತಾಡಿದ್ರೆ ಜನ ತಪ್ಪು ತಿಳ್ಕೊತಾರೆ ಅದನ್ನು. ಇಲ್ಲ ತುಂಬ ಚೆನ್ನಾಗಿ ಫಸ್ಟ್ ಟೈಮ್ ಇವರು ನವೀನ್ ಸರ್ ಇವತ್ತು ಇಷ್ಟು ಮಾತಾಡಿದ್ದಾರೆ. ಬಟ್ ಒಂದು ವಿಷಯ ಹೇಳಬೇಕು, ನವೀನ್ ಸರ್ ಮಾತು ಕಡಿಮೆ ಆದರೂ ಕೂಡ ಅವರ ಪ್ರತಿಯೊಂದು ಚಾತುರ್ಯ ಕೆಲಸ ಎಲ್ಲವೂ ನಿಮಗೆ ಸಿನಿಮಾದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಈ ನಮ್ಮ ಟೆಕ್ನಿಕಲ್ ಟೀಮ್ಗೆ, ಟೆಕ್ನಿಷಿಯನ್ಸ್ಗೆ, ಮ್ಯೂಸಿಕ್ ಡೈರೆಕ್ಟರ್ಗೆ, ಲಿರಿಕ್ ರೈಟರ್ಗೆ, ಸಿಂಗರ್ಗೆ, ನಮ್ಮ DOPಗೆ, ವಿಶೇಷವಾಗಿ ನರ್ತನ್ ಸರ್ ನಮ್ಮ ಡೈರೆಕ್ಟ್ರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು. ಬೆಸ್ಟ್ ವಿಶಸ್. ಥ್ಯಾಂಕ್ ಯು.